ಮತ್ತವರು ಮತ್ತು ಬೇರೆ ಬೇರೆಯವರು ವಾದ ಮಾಡ್ತಾ ಇದ್ದಾರೆ, ತಮ್ಮ ವಿಚಾರ ಹೇಳ್ತಾ ಇದ್ದಾರೆ. ಆದರೆ ಜನಕ್ಕೂ ಗೊತ್ತಾಗ್ತದೆ, ಹೌದಪ್ಪ ಇದು ಈ ರೀತಿ ಅದಂತೆ. ಸತ್ಯ ಗೊತ್ತಾಗಲ್ಲ ಮುಂದಿನ ಜನರೇಷನ್ಗೆ. ಅವ್ರು ಏನು ಮಾತಾಡಿದ್ದು ತಪ್ಪಲ್ಲ, ದರ್ಕಾರ್ ಅವ್ರು ಮಾತಾಡಿದ್ದು ತಪ್ಪಲ್ಲ. ಯಾಕೆಂತಂದ್ರೆ ಅವ್ರು ಮಾತಾಡಿದಕ್ಕಾಗಿ ನಾವು ಇವತ್ತು ಹೌದಪ್ಪ ಇದ್ರಿ ವಿಮರ್ಶೆ ಮಾಡ್ಕೋಬೇಕಾದ್ರೆ ಏನು ತಪ್ಪದಲ್ಲ ಇದ್ರೂ ವಿಚಾರ ಮಾಡುವಂಥ ಹಂತಕ್ಕೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಅಂದ್ರೆ ಅಂಬೇಡ್ಕರ್ ಅವ್ರಿಗೆ ದ್ರೋಹ ಮಾಡಿದಂಗೆಲ್ಲ ಸಂವಿಧಾನದಲ್ಲಿ ಏನಿದನೋ ಆ ಶಬ್ದಗಳನ್ನು, ಅದ್ರ ವಿಚಾರಗಳನ್ನ ಶಬ್ದ ರೂಪದಲ್ಲಿ ಹೇಳಿದ್ದಾರೆ. ಇವತ್ತು ಇವತ್ತು ನೋಡ್ರಿ, ಈ ಮಾತನ್ನು ಮತ್ತೊಮ್ಮೆ ನೆನಪು ಮಾಡ್ಬೇಕಾಗೈತೆ ನಿಮಗೆ. ನೀವು ಒಪ್ಕೊಂಡ್ರೆ ನಾವು ಒಪ್ಕೊಂಡ್ರೆ ಅಂತಲ್ಲ, ವಿಶ್ವನು ನೋಡ್ತಾ ಇರ್ತದೆ ನಮ್ಮನ್ನು. ಇವತ್ತು ನೀವು ಬಂದು 11 ವರ್ಷಗಳ ಆಡಳಿತದಿಂದಾಗೆ ಇವತ್ತು ಇಡೀ ವಿಶ್ವದಲ್ಲೇ ನಾವು ಇನ್ನೂ ದೇಶಗಳಿಂದ ನಾವು ಅರ್ಹರಾಗಿದ್ದೀವಿ, ಏಕಾಂಗಿಗಳಾಗಿದ್ದೀವಿ. ನಮ್ಮ ನೆರೆಯವರೇ ದೇಶಗಳು ಸಹಿತ ನಮ್ಮ ಜೊತೆಗೆ ಒಳ್ಳೆಯ ಸಂಪರ್ಕ ಮಾಡಲಿಕ್ಕೆ ಬಯಸ್ತಾ ಇಲ್ಲ. ಪಾಕಿಸ್ತಾನ ಭಯೋತ್ಪಾದಕ ದೇಶ ಅಂತ ಯಾರೂ ಅಂತ ಇಲ್ಲ, ನಾವು ಒಬ್ಬರು ಅನ್ನೋದಾಗಿದ್ದೀವಿ. ಹೌದು, ಭಯೋತ್ಪಾದನೆ ಎಲ್ಲರೂ ವಿರೋಧ ಮಾಡ್ತಾರೆ, ಆದರೆ ಪಾಕಿಸ್ತಾನದಲ್ಲಿಯ ಭಯೋತ್ಪಾದನೆ ಅಂತ ಯಾರೂ ಅಂತ ಇಲ್ಲ. ನಮ್ಮ ಸಪೋರ್ಟ್ ಮಾಡ್ತಾನೂ ಇಲ್ಲ, ಸಪೋರ್ಟ್ ಮಾಡಿಯೂ ಇಲ್ಲ, ಎಕ್ಸೆಪ್ಟ್ ಇಸ್ರೇಲನ್ನು ಬಿಟ್ಟು. ಉಳಿದವ್ರು ಎಲ್ಲರೂ ವಿರೋಧ ಮಾಡಿದ್ದಾರೆ. ಸರಿ, ಅದು ಆದರೆ ಮೊದಲೆಲ್ಲ ನಮ್ಮ ಜೊತೆಗಿದ್ರು 201 ದೇಶಗಳು ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಮತ್ತೊಂದು ನಿರ್ಮಿಸ್ಬೇಕಾಗ್ಯದ. ಇಂಥ ವಾದ ಮಾಡೋದ್ರಿಂದಾಗೆ ನಾವು ನೀವು ಜಗದ ಮುಂದೆ ಏನಪ್ಪ ಅಂದರೆ ಏಕಾಂಗಿ ಆಗ್ತಾ ಹೊರಟಿದ್ವಿ. ಜನಕ್ಕೆ ನಿಮ್ಮ ಬಗ್ಗೆ ಭರವಸೆ ಮೂಡೋದೇ ಜನ ಒಳ್ಳೇದು ಮಾಡ್ತಾರ ಅಂತೇಳಿ. ದನಕರ್ ಅವ್ರಿಗಾಗಿರ್ಬೋದು, ದನಕರ್ ಮಾಡಿದಂಥ ಆಡಳಿತ ಆಗಿರ್ಬೋದು, ಅದು ಅವ್ರು ಸರ್ಕಾರ ಮಾಡುತ್ತಂಥ ಆಡಳಿತ. ಇವತ್ತಿನ ಉಪರಾಷ್ಟ್ರಪತಿ ಅವ್ರದ್ದು ಯಾವುದನ್ನು ಇದನ್ನೆಲ್ಲ ಮೀರಿತ್ತಂಥವ್ರು. ಯಾಕೆಂದ್ರೆ ಯಾವ ಪಕ್ಷಾತೀತವಾದಂಥವ್ರು, ಯಾವ ಪಕ್ಷಕ್ಕೂ ಬದ್ಧರಿದ್ದಂಥವ್ರಲ್ಲ. ಅದ್ರ ವಿಚಾರಧಾರೆಯಲ್ಲೇ ಸನಾತನ